ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಮ್ಮ ಇನ್ಸೈಟ್ ಇಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಅಂದರೆ, ಈ ಪರೀಕ್ಷೆಗಳಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮಾನಸಿಕ ಸಾಮರ್ಥ್ಯ ಮೇಲೆ ಪ್ರಶ್ನೆಗಳು ತುಂಬ ಜಾಸ್ತಿ ಬರ್ತವೆ. ಎಷ್ಟೋ ಜನರಿಗೆ ಅದು ಈಸಿ ಇರ್ಬೋದು, ಕೆಲವೊಂದಿಷ್ಟು ಜನರಿಗೆ ಅದು ಟಫ್ ಆಗಿರ್ಬೋದು. ಸೊ ಯಾರೇ ಹೊಸದಾಗಿ ಪ್ರಿಪ್ರೇಷನ್ ಮಾಡೋರೇ ಇರಲಿ ಅಥವಾ ಮೊದಲಿಂದ ಪ್ರಿಪ್ರೇಷನ್ ಮಾಡ್ತಾ ಇರೋರೇ ಆಗಲಿ, ಎಲ್ಲರೂ ಪ್ರತಿದಿನನೂ ಮಾನಸಿಕ ಸಾಮರ್ಥ್ಯ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋದ್ರಿಂದ ಈಸಿಯಾಗಿ ಅದನ್ನ ಪೂರ್ತಿಯಾಗಿ ಮಾರ್ಕ್ಸ್ಗಳನ್ನ ತಗೋಬಹುದು. ಇದರಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಯಾವುದನ್ನೋ ನೆನ್ಪಿಟ್ಕೊಂಡು ಹೋಗ್ಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ನೀವು ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಅದೇನಿದೆ ನೆಕ್ಸ್ಟ್ ನೀವು ಯಾವುದೇ ಕ್ವಶನ್ಸ್ ಬರಲಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನು ಇನ್ಮೇಲೆ ಈ ಚಾನಲ್ನಲ್ಲಿ ಈ ಮಾನಸಿಕ ಸಾಮರ್ಥ್ಯ ಅನ್ನುವಂಥ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ ಬರ್ತಾ ಹೋಗ್ತಾವ. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ಬೇಕಂತಿದ್ದೀನಿ ಅಂತಂದ್ರೆ, ನಾವು ಯಾವ ರೀತಿ ತಯಾರಿಯನ್ನ ಮಾಡಬೇಕು ಮಾನಸಿಕ ಸಾಮರ್ಥ್ಯಕ್ಕಾಗಿ ಅಂತ. ಸೊ ಇದು ಯಾವ್ಯಾವ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ನೋಡೋದಾದ್ರೆ, ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಯಾವ್ದನ್ನೇ ತಗೊಳ್ಳಿ, KS, PSI, FDA, SDA, DAR, CAR, ಗ್ರೂಪ್ ಸಿ, TET, GPSTR, ಇವೆಲ್ಲವೂ ಎಕ್ಸಾಮ್ಸ್ಗೂ ನೀವು ಈ ಮಾನಸಿಕ ಸಾಮರ್ಥ್ಯದ ಕ್ಲಾಸ್ಗಳನ್ನ ಕೇಳಿ ಆರಾಮಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ನೀವು ಇದನ್ನ ಬ್ಯಾಂಕಿಂಗ್ ಎಕ್ಸಾಮ್ಸ್ ಸಹಿತ ಪ್ರಿಪೇರ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದಿಷ್ಟು ವಿಡಿಯೋಸ್ ಬರ್ತಾ ಇರ್ತಾವಲ್ಲ, ಸೊ ನೋಡ್ತಾ ಹೋಗಿ. ನಿಮ್ಗೆ ಚೆನ್ನಾಗ್ ಅನಿಸ್ತು, ಇದು ನಮ್ಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತಂದ್ರೆ ಸೊ ನೀವು ಅದನ್ನ ಕಂಟಿನ್ಯೂ ಮಾಡಿ. ಇಲ್ಲ ನಮ್ಗೆ ಅಷ್ಟೊಂದು ಸರಿ ಆಗ್ತಿಲ್ಲ ಅಥವಾ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅಥವಾ ಯಾವ್ದಾದ್ರು ಒಂದಿಷ್ಟು ತಪ್ಪುಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಿ, ಅದು ಸರಿಪಡಿಸ್ಕೊಳ್ತೀವಿ. ಸೊ ಆದಷ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹೊರತು ಯಾವುದೇ ಲಾಸ್ ಇರಲ್ಲ. ಸೊ ನಾನು ಪ್ರತಿ ಒಂದು 2 to 3 ಡೇಸಿಗೆ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಯಾವ ರೀತಿ ಇರುತ್ತೆ, ಕ್ಲಾಸಸ್ ಯಾವ ರೀತಿ ಇರುತ್ತೆ, ನಿಮ್ಗೆ ವಿಡಿಯೋಸ್ ಯಾವ್ಯಾವ ರೀತಿ ಸಿಗುತ್ತೆ, ಸೊ ಅದು ಯಾವ್ಯಾವ ರೀತಿ ನಾನು ಡಿಸೈನ್ ಮಾಡಿದ್ದೀನಿ ಕೋರ್ಸು ಅನ್ನೋದನ್ನ ಪ್ರತಿಯೊಂದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮಾನಸಿಕ ಸಾಮರ್ಥ್ಯ ಯಾವ ರೀತಿ ತಯಾರಿ ಅಗತ್ಯ ಅನ್ನುವಂಥ ಈ ವಿಡಿಯೋದಲ್ಲಿ ನಿಮಗೆ ಹೇಳೋದು ಮೇನ್ ಆಗಿ, ನಮಗೆ ಮಾನಸಿಕ ಸಾಮರ್ಥ್ಯದಲ್ಲಿ ಯಾವ್ಯಾವ ಸಿಲೆಬಸ್ ಬರುತ್ತೆ, ಅದನ್ನ ಯಾವ ರೀತಿ ನಾವು ತಯಾರಿ ಮಾಡಬೇಕು, ಮತ್ತೆ ಕ್ಲಾಸಸ್ ಯಾವ ರೀತಿ ಇರುತ್ತೆ, ಆ ಕ್ಲಾಸಸ್ನ ನಾವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋ ಪ್ರತಿಯೊಂದನ್ನು ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಫಸ್ಟ್ಗೆ ನಾನು ನನ್ನ ಪರಿಚಯವನ್ನ ಮಾಡ್ಕೋತೀನಿ. ನನ್ನ ಹೆಸರು ಅಕ್ಷಯ್ ಅಂತ. ನಾನು GPT ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ದಯವಿಟ್ಟು ಹ್ಯಾಂಡ್ ರೈಟಿಂಗ್ಸ್ನ ಇಗ್ನೋರ್ ಮಾಡಿ. ಸ್ವಲ್ಪ ಇದ್ರ ಮೇಲೆ ಬರೆದು ಪ್ರಾಕ್ಟೀಸ್ ಇಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ಸರಿಯಾಗಿ ಆಗ್ತಿಲ್ಲ ಹ್ಯಾಂಡ್ ರೈಟಿಂಗು. ಸೊ ನಾನು ಯಾವ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅನ್ನೋದನ್ನ ತಮಗೆ ಮಾಹಿತಿಯನ್ನ ಕೊಡ್ತೀನಿ. ಯಾಕಂತಂದ್ರೆ ಯಾರೇ ಆದರೂ ಅದನ್ನ ಪಾಸ್ ಆಗದೇನೆ ಅದ್ರ ಬಗ್ಗೆ ಟೀಚ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಮಾಡ್ಬೋದು, ಬಟ್ ನಾನು ಯಾವ್ಯಾವ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ ಮತ್ತೆ ನನ್ನ ಬಗ್ಗೆ ಮಾಹಿತಿಯನ್ನ ನಿಮಗೆ ಪೂರ್ತಿಯಾಗಿ ಕೊಡ್ತೀನಿ. ನಾನು GPSTR 2022 ಪಾಸ್ ಮಾಡಿದ್ದೀನಿ. TET 2 ಸಲ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು IBPS, RRB, PO ಮೇನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ. IBPS PO ಮೇನ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ IBPS ಕ್ಲರ್ಕ್ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ IBPS ಕರ್ನಾಟಕ ಬ್ಯಾಂಕ್ ಎಕ್ಸಾಮ್, IBPS ಅವರೇ ಕಂಡಕ್ಟ್ ಮಾಡೋ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ನು ಕ್ಲಿಯರ್ ಮಾಡಿದ್ದೀನಿ. ಇವೆಲ್ಲವೂ ನಾನು 3 ಇಯರ್ಸ್ ಪ್ರಿಪ್ರೇಷನ್ ಮಾಡಿ ಕ್ಲಿಯರ್ ಮಾಡಿರೋ ಎಕ್ಸಾಮ್ಸ್. ಈ ಪ್ರತಿಯೊಂದು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ನನಗೆ ಈ ಮೆಂಟಲ್ ಎಬಿಲಿಟಿ ಅನ್ನೋವಂಥ ಒಂದು ಸಿಲೆಬಸ್ಸು ತುಂಬ ಹೆಲ್ಪ್ ಆಗಿದೆ. ಅದ್ರ ಸಲುವಾಗಿ ಈಗ ನಾನು ನನಗೆ ಗೊತ್ತಿರುವಂಥಷ್ಟು ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು.
ಈ ಮೆಂಟಲ್ ಎಬಿಲಿಟಿ ಅನ್ನೋದು ನಮ್ಗೇನು ಹೊಸ್ತಲ್ಲ. ಆಕ್ಚುಲಿ ನಾವು ಪ್ರತಿಯೊಬ್ಬರು ಸಣ್ಣವರಿದ್ದಾಗಿನಿಂದ ಇದನ್ನ ಕಲ್ಕೊಂತ ಬಂದಿದ್ದೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದ್ದು ಅಂತಂದ್ರೆ ಅದನ್ನ ಒಂದು ಪ್ರಾಪರ್ ಮ್ಯಾನರ್ ಅಲ್ಲಿ ಕಲ್ತಿಲ್ಲ. ಸ್ಲೋ ಆಗಿ ಒಂದೊಂದಾಗಿ ಕಲ್ತ್ಕೊಂತ ಬಂದಿದ್ದೀವಿ. ಬಟ್ ಈಗ ಏನಂತಂದ್ರೆ ನಮ್ಮ ಹತ್ರ ಟೈಮ್ ಕಡಿಮೆ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗದೆ ಇರೋದಕ್ಕೆ ಅದನ್ನ ಒಂದು ಸಪರೇಟ್ ಕೋರ್ಸ್ ಆಗಿ ಮಾಡಿ ನಿಮ್ಗೆ ಒಂದು ಕೊಟ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ಅನ್ನೋದು ನನ್ನ ಉದ್ದೇಶ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದು, ಆಗಲ್ಲ ಅಂತಲ್ಲ. ಸಪೋಸ್ ಮಿಸ್ಟೇಕ್ಸ್ ಆದರೆ ಅದನ್ನ ಹೇಳಿ ಸರಿ ಮಾಡೋಣ. ಸೊ ಆದಷ್ಟು ಜಾಸ್ತಿ ಹೆಲ್ಪ್ಫುಲ್ ಆಗುವ ಥರ ನಾನು ವಿಡಿಯೋಸ್ನ ತರಕ್ಕೆ ಟ್ರೈ ಮಾಡ್ತೀನಿ. ಇವೆಲ್ಲ ಎಕ್ಸಾಮ್ಸ್ನು ನಾನು 3 ಇಯರ್ಸ್ ಅಲ್ಲಿ ಕ್ಲಿಯರ್ ಮಾಡಿರೋದು. ಇವನ್ ನಾನು ಈಗ GPT ಶಿಕ್ಷಕನಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಬ್ಯಾಂಕ್, ಕರ್ನಾಟಕ ಬ್ಯಾಂಕಲ್ಲಿ 1 ಇಯರ್ ವರ್ಕ್ ಮಾಡಿದ್ದೀನಿ. ಸೊ ಇದು ನನ್ನ ಪರಿಚಯ. ಈಗ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಸೊ ಮೇನ್ ಆಗಿ ನಮಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾವು ನೋಡಬೇಕು. ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅದರಲ್ಲಿ ಯಾವ ರೀತಿಯ ಪಠ್ಯಕ್ರಮಗಳಿರ್ತವೆ, ಅಂದ್ರೆ ಯಾವ್ಯಾವ ಚಾಪ್ಟರ್ಗಳಿರ್ತವೆ, ನಾವು ಯಾವ್ಯಾವುದನ್ನ ಕವರ್ ಮಾಡಿಕೊಂಡ್ರೆ ನಾವು ಸುಲಭವಾಗಿ ಇದರಲ್ಲಿ ಮಾರ್ಕ್ಸ್ಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಫಸ್ಟಿಗೆ ಶೇಕಡಾ ಕ್ರಮ ಅಂದ್ರೆ ಪರ್ಸೆಂಟೇಜ್. ಶೇಕಡಾ ಕ್ರಮ ಅನ್ನೋದು ಪೂರ್ತಿ ಹೆಲ್ಪ್ಫುಲ್ ಆಗುವಂತ ಚಾಪ್ಟರ್. ಇದು ಒಂದು ಪರ್ಫೆಕ್ಟ್ ಆದ್ರೆ ಮುಂದಿನ ಎಲ್ಲ ಚಾಪ್ಟರ್ಸ್ ಆಲ್ಮೋಸ್ಟ್ ಈಸಿ ಆಗ್ತಾವ. ಸೊ ಶೇಕಡಾ ಕ್ರಮ ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಅದನ್ನ ಪರ್ಫೆಕ್ಟ್ ಮಾಡಬೇಕು. ಅನುಪಾತ ಮತ್ತು ಸಮಾನುಪಾತ, ಲಸ ಮಸ, ಟ್ರೈನ್ ಸಮಸ್ಯೆಗಳು ಅಂತ ಬರುತ್ತೆ. ಸೊ ನಲ್ಲಿ ತೊಟ್ಟಿ, ಸಮಯ ಮತ್ತು ಕೆಲಸ, ವಯಸ್ಸಿನ ಲೆಕ್ಕಗಳು ಅಂದ್ರೆ ಏಜ್ ಪ್ರಾಬ್ಲಮ್ಸ್, ದತ್ತಾಂಶಗಳ ನಿರ್ವಹಣೆ ಅಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ಸ್, ಮಿಶ್ರಣ ಸಮಸ್ಯೆಗಳು ಎಲಿಗೇಷನ್ಸ್ ಅಂಡ್ ಮಿಕ್ಸ್ಚರ್ಸ್, ದೋಣಿ ಮತ್ತು ಹೊಳೆ ಬೋಟ್ ಅಂಡ್ ಸ್ಟ್ರೀಮ್ಸ್ ಅಂತ ಬರುತ್ತೆ. ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್, ರಿಯಾಯಿತಿ ಡಿಸ್ಕೌಂಟ್ಸ್, ಸರಾಸರಿ ಅವರೇಜ್, ಸಂಖ್ಯಾ ವಿನ್ಯಾಸ ನಂಬರ್ ಸಿಸ್ಟಮ್, ಲಾಭ ಮತ್ತು ನಷ್ಟ ಪ್ರಾಫಿಟ್ ಲಾಸ್, ಕಾಲ ದೂರ ಟೈಮ್ ಅಂಡ್ ಡಿಸ್ಟೆನ್ಸ್, ಗಡಿಯಾರ ಮತ್ತು ಕ್ಯಾಲೆಂಡರ್. ಈ ಎಲ್ಲ ಚಾಪ್ಟರ್ಸ್ಗಳನ್ನ ನಾನು ಈ ಒಂದು ಕೋರ್ಸ್ ಅಲ್ಲಿ ಕವರ್ ಮಾಡ್ತೀನಿ. ಯಾವ ರೀತಿ ಅಂತ ಅಂದ್ರೆ ಮಿಕ್ಸ್ ಮಾಡೋದಿಲ್ಲ. ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಒಂದು ಪ್ರಾಪರ್ ಆಗಿರುವಂತ ಕ್ಲಾಸ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ಪ್ರಾಕ್ಟೀಸ್ ಅಷ್ಟೇ ಆಗುತ್ತೆ. ಸೊ ನಿಮಗೆ ಈಗ ಸಪೋಸ್ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಬೇಸಿಕ್ಸ್ ಎಲ್ಲ ಗೊತ್ತಿರುತ್ತೆ, ಅವ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ನಾನು ಫ್ರಮ್ ಸ್ಕ್ರ್ಯಾಚ್ ದಿಂದ ಈ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೇನೆ. ಅದ್ರ ಸಲುವಾಗಿ ಇಲ್ಲಿ ಬೇಸಿಕ್ ಕ್ಲಾಸಸ್ ತುಂಬಾ ಸ್ಲೋ ಆಗಿ ಹೋಗುತ್ತೆ. ಮತ್ತೆ 2 ತರ ಕ್ಲಾಸ್ಗಳನ್ನ ನಾನು ಮಾಡ್ತೀನಿ, ಅದನ್ನ ನಿಮ್ಗೆ ನೆಕ್ಸ್ಟ್ ಮುಂದೆ ಹೇಳ್ಕೊಂತ ಹೋಗ್ತೀನಿ. ಸೊ ಈ ಪಠ್ಯಕ್ರಮ ಏನಿದೆಯಲ್ಲ, ಶೇಕಡಾ ಕ್ರಮ, ಅನುಪಾತ ಸಮಾನುಪಾತ, ಲಸ ಮಸ, ಟ್ರೈನ್ ಸಮಸ್ಯೆ, ನಲ್ಲಿ ತೊಟ್ಟಿ, ಸಮಯ ಕೆಲಸ, ವಯಸ್ಸಿನ ಲೆಕ್ಕಗಳು, ದತ್ತಾಂಶಗಳ ನಿರ್ವಹಣೆ, ಇವೆಲ್ಲ ಚಾಪ್ಟರ್ಸ್ ಏನಿದಾವಲ್ಲ, ಪ್ರತಿಯೊಂದು ಚಾಪ್ಟರ್ಸ್ ಮೇಲೆ 2 ರಿಂದ 3 ವಿಡಿಯೋ ಬೇಸಿಕ್ ಕ್ಲಾಸಸ್ ಆಗ್ಬಹುದು. ಸೊ ಆ ಚಾಪ್ಟರ್ನ ಎಷ್ಟು ಡೆಪ್ತ್ ಆಗಿ ಕೇಳ್ತಾರೆ ಅನ್ನೋದ್ರ ಮೇಲೆ ನಾನು ಬೇಸಿಕ್ ಕಾನ್ಸೆಪ್ಟ್ಸ್ ನ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ಒಂದೊಂದು ಚಾಪ್ಟರ್ದು ಒಂದೊಂದು ವಿಡಿಯೋಸ್ ಬರ್ತಾ ಹೋಗ್ತಾವ. ಮಿನಿಮಮ್ 2 ರಿಂದ 3 ವಿಡಿಯೋಸ್ ಆಗ್ಬಹುದು ಬೇಸಿಕ್ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡಕ್ಕೆ. ಸೊ ಅದಕ್ಕೆ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ವಿಡಿಯೋಸ್ ಬರ್ತಾ ಇರ್ತಾವಲ್ಲ, ನೀವು ಅದೇ ರೀತಿ ವಾಚ್ ಮಾಡ್ಕೊಂಡು ಅದನ್ನ ಒಂದ್ 2-3 ಸಲ ರಿವಿಷನ್ ಮಾಡ್ಕೊಳ್ಳಿ. ಒಂದೇ ಸಲಕ್ಕೆ ಈಸಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರು ಒಂದ್ 2-3 ಸಲ ನೋಡಿದಾಗ ನಿಮ್ಗೆ ಪರ್ಫೆಕ್ಷನ್ ಬಂದೇ ಬರುತ್ತೆ. ಇಲ್ಲಿ ಮೇನ್ ಆಗಿ ಹೆಲ್ಪ್ ಆಗೋದು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡೋರಿಗೆ. ಇದು ಮೆಂಟಲ್ ಎಬಿಲಿಟಿಯನ್ನು ಎಷ್ಟೋ ಜನ ಪ್ರಿಪೇರ್ ಮಾಡೋದಿಲ್ಲ ಸರಿಯಾಗಿ. ಅದರಿಂದ ಏನಾಗುತ್ತೆ, ಅವ್ರದ್ದು 1 ಮಾರ್ಕ್ಸು 2 ಮಾರ್ಕ್ಸು ಇದರಲ್ಲೇನೆ ಅವ್ರ ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಎಲ್ಲದನ್ನ ರೆಡಿಯಾಗಿ ಹೋಗೋದು ನಮ್ಮ ಕೆಲಸ. ಸೊ ಈ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಗೆ ಯಾರಿಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವರು ಆರಾಮಾಗಿ ವಿಡಿಯೋಸ್ನ ನೋಡಿ. ಸೊ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿದ್ರೆ ಹೇಳಿ, ಅದನ್ನ ಇಂಪ್ರೂವ್ ಮಾಡ್ತೇನೆ. ಆದಷ್ಟು ಜಾಸ್ತಿ ಪ್ರಿಪೇರ್ ಮಾಡಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಮೆಂಟಲ್ ಎಬಿಲಿಟಿ ಅನ್ನೋದು ಅಷ್ಟು ಅಂದ್ರೆ ಯಾವ ರೀತಿ ಅಂತಂದ್ರೆ ಒಂದ್ಸಲ ನಾನು ಓದಿ ಬಿಟ್ಬಿಡ್ತೀನಿ ಅಂತ ಸಾಧ್ಯ ಇಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಎಷ್ಟು ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ ಅಷ್ಟು ನಿಮ್ದು ಸ್ಪೀಡ್ ಜಾಸ್ತಿ ಆಗುತ್ತೆ. ಈಗ ಒಂದ್ಸಲ ನೀವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಒಂದು ಮ್ಯಾಕ್ಸಿಮಮ್ ಅಂತಂದ್ರೆ 3 to 4 ಮಿನಿಟ್ಸ್ ಅಲ್ಲಿ ನೀವು ಎಲ್ಲಾ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಅಷ್ಟು ಈಸಿಯಾಗಿ ನೀವು ಸಾಲ್ವ್ ಮಾಡುವಂಗೆ ಆಗ್ಬೇಕು ಅಂತಂದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಆಗಿ ಅರ್ಥ ಇರ್ಬೇಕು. ಇಲ್ಲ ಅಂತಂದ್ರೆ ಅಷ್ಟು ಸುಲಭವಾಗಿ ಆಗಲ್ಲ. ಇಲ್ಲಿ
ಕನ್ನಡದಲ್ಲಿ ಆಯ್ತು. ಇನ್ನು ಇಂಗ್ಲಿಷಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್, HCM, LCM, pipes and systems, problems on ages, data interpretation, mixture and allegation, both streams, simple compound interest, time and work, discounts, average, number system, profit loss, time and distance, clocks and calendars. ಅಂದ್ರೆ ಅದು ಕನ್ನಡದಲ್ಲಿ ಇರೋದನ್ನ ಇಂಗ್ಲಿಷಲ್ಲಿ ಯಾವ ರೀತಿ ಚಾಪ್ಟರ್ಸ್ ನೇಮ್ಸ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ಕ್ಲಾಸಸ್ ಅಲ್ಲಿ ಪ್ರತಿ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಜನ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡೋರಿಗೂ ಹೆಲ್ಪ್ ಆಗಲಿ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಪ್ರಿಪರೇಷನ್ ಮಾಡೋರಿಗೂ ಹೆಲ್ಪ್ ಆಗಲಿ ಅಂತ ಎರಡೂ ಲ್ಯಾಂಗ್ವೇಜಸ್ ಅಲ್ಲಿ ನಾನು ಕ್ವಶನ್ಸ್ನ ಕೊಟ್ಟಿರ್ತೀನಿ. ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿರುತ್ತೆ. ಸೊ ಅದ್ರ ಸಲುವಾಗಿ ನಿಮ್ಗೆ ಯಾವುದೇ ತೊಂದರೆ ಇರಂಗಿಲ್ಲ. ಆರಾಮಾಗಿ ನೀವು ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವ ಪರೀಕ್ಷೆಗಳಿಗೆ ಉಪಯೋಗ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್, ಎಲ್ಲ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಮತ್ತೆ ಇವನ್ ಬ್ಯಾಂಕಿಂಗಿಗೂ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವ್ಯಾವ ಕರೀತಾರ ಅಂತಂದ್ರೆ IBPS, PO and clerk, IBPS, RRB, PO and clerk, SBI, PO and clerk, ಮತ್ತೆ ಬೇರೆ ಬೇರೆ ಬ್ಯಾಂಕ್ ಎಕ್ಸಾಮ್ಸ್ ಕರೀತಾ ಇರ್ತಾರೆ. ಇವನ್ ರೈಲ್ವೆ, SSC, ಇವೆಲ್ಲ ಎಕ್ಸಾಮ್ಸ್ ಪ್ರತಿ ಎಕ್ಸಾಮ್ಸ್ ಅಲ್ಲೂ ಇರೋದು ಮೇನ್ ಆಗಿ ಮೆಂಟಲ್ ಎಬಿಲಿಟಿ. ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿರೋದ್ರಿಂದ ಮೆಂಟಲ್ ಎಬಿಲಿಟಿಯನ್ನ ನಿಮಗೆ ಸರಿಯಾಗಿ ಹೇಳ್ಕೊಡೋ ಅಷ್ಟು ಸ್ವಲ್ಪ ನಾಲೆಜ್ ಬಂದಿರೋದ್ರಿಂದ ಅದನ್ನ ನಿಮ್ಗೆ ಹೇಳ್ಕೊಡಕ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಮೆಂಟಲ್ ಎಬಿಲಿಟಿ ಅಷ್ಟೊಂದು ಟಫ್ ಆಗಿ ಬರೋದಿಲ್ಲ. ಈ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಎಲ್ಲ ಎಕ್ಸಾಮ್ಸ್ಗಿಂತ ಈಸಿ ಲೆವೆಲ್ ಅಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ನಲ್ಲಿ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇದರಿಂದ ನೀವು ಯಾವುದೇ ಟೆನ್ಷನ್ ಆಗೋದಾಗ್ಲಿ ಭಯ ಪಡೋದಾಗ್ಲಿ ಈ ವಿಷಯದ ಬಗ್ಗೆ ಬೇಡ. ಮೇನ್ ನೀವು ಮಾಡ್ಬೇಕಾಗಿರೋದೇನು, ಕಂಪ್ಲೀಟ್ ಫೋಕಸ್ ಇಂದ ಬೇಸಿಕ್ ಕಾನ್ಸೆಪ್ಟ್ಸ್ ನ ಕಲೀರಿ. ಬೇಸಿಕ್ ಕಾನ್ಸೆಪ್ಟ್ಸ್ ಒಂದ್ಸಲ ಪರ್ಫೆಕ್ಟ್ ಆಯ್ತು ಅಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನೀವು ಬೇರೆ 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 ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಡೇ ಬೈ ಡೇ ನಿಮಗೆ ಎಷ್ಟು ಪರ್ಫೆಕ್ಷನ್ ಬರುತ್ತೆ ಅಂದ್ರೆ ನಾಟ್ ಇವನ್ ಪೆನ್ ಅನ್ನ ಯೂಸ್ ಮಾಡದೇನೂ ಸಹಿತ ನೀವು ಆನ್ಸರ್ಸ್ ನ ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ನಿಮ್ಗೆ ಬರುತ್ತೆ. ಸೊ ನೆಕ್ಸ್ಟ್, ತಯಾರಿ ಯಾವ ರೀತಿ ಮಾಡಬೇಕು, ಮೆಂಟಲ್ ಎಬಿಲಿಟಿಗೆ ತಯಾರಿ ಯಾವ ರೀತಿ ಬೇಕು ಅಂತ. ಇಲ್ಲಿ ತುಂಬಾ ಜನ ಮಿಸ್ಟೇಕ್ಸ್ ಮಾಡೋದು ಏನಂತ ಅಂದ್ರೆ ಕ್ವಶನ್ ಪೇಪರ್ಸ್ ನಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗ್ಬಿಡ್ತಾರೆ. ಅದು ಯಾವಾಗ ಅಂತಂದ್ರೆ ನಮ್ಮ ಕಾನ್ಸೆಪ್ಟ್ಸ್ ಪರ್ಫೆಕ್ಟ್ ಆದ್ಮೇಲೆ ಆ ಪ್ರಾಕ್ಟೀಸ್ ಕರೆಕ್ಟ್ ಇರುತ್ತೆ. ಆದ್ರೆ ನೀವು ಬಿಗಿನರ್ಸ್ ಆಗಿದ್ರ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಇತ್ತು ಅಂದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ನೀಡ್ ತುಂಬಾ ಇರುತ್ತೆ. ಸೊ ನೀವು ಬೇಸಿಕ್ ಕಾನ್ಸೆಪ್ಟ್ಸ್ ಇಲ್ದೇನೆ ಈಸಿಯಾಗಿ ಎಲ್ಲ ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಆಗೋದಿಲ್ಲ. ರ್ಯಾಂಡಮ್ ಆಗಿ ನಾವು ಮಾಡ್ತೀವಿ, ಒಂದೊಂದಾಗಿ ಮಾಡ್ಕೊಂತ ಹೋಗ್ತೀವಿ. ಅಲ್ಲಿ 5 ಕ್ವಶನ್ಸ್ ಇದ್ರೆ 1-2 ಮಾಡಿ ಬಂದ್ರೆ ಯೂಸ್ ಇಲ್ಲ. ಇವೆಲ್ಲ ಮಾರ್ಕ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಇವೆಲ್ಲ ಆರಾಮಾಗಿ ನೀವು ಅದೇನ್ ಫುಲ್ ಬರುತ್ತೆ ಫುಲ್ ಮಾರ್ಕ್ಸ್ ನ ತಗೊಂಡ್ ಬರ್ಬೇಕು. ಮೆಂಟಲ್ ಎಬಿಲಿಟಿ ಲಿಟ್ರಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿಮ್ಗೆ ಒಂದು 4 to 5 minutes ಅಲ್ಲಿ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂಡು ಆನ್ಸರ್ ಟಿಕ್ ಮಾಡಿ ನೆಕ್ಸ್ಟ್ ಬೇರೆ ಕ್ವಶನ್ಸ್ಗೆ ನೀವು ಹೋಗಕ್ ಅವಕಾಶ ಇರುತ್ತೆ. ಇದು ಯಾವಾಗ ಆಗುತ್ತೆ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್. ಅದ್ರ ಸಲುವಾಗಿ ನಾನು ನನ್ನ ಕ್ಲಾಸ್ಗಳನ್ನ 2 ರೀತಿಯಲ್ಲಿ ಡಿವೈಡ್ ಮಾಡ್ತೀನಿ. ಯಾವ ರೀತಿ ಅಂತ ಅಂದ್ರೆ, ಒಂದು ಬೇಸಿಕ್ ಕ್ಲಾಸಸ್. ಬೇಸಿಕ್ ಕ್ಲಾಸಸ್ ಅಂತ ಅಂದ್ರೆ ಪ್ರತಿ ಚಾಪ್ಟರ್ ನಲ್ಲಿ 2ರಿಂದ 3 ವಿಡಿಯೋಸ್ ಬರುತ್ತೆ. ಪ್ರತಿ ಚಾಪ್ಟರ್ ಮೇಲೆ 2ರಿಂದ 3 ಬೇಸಿಕ್ ಕ್ಲಾಸಸ್ ವಿಡಿಯೋಸ್ ಬರುತ್ತೆ. ನೆಕ್ಸ್ಟ್ ಪ್ರಾಕ್ಟೀಸ್ ಕ್ಲಾಸಸ್. ಇಲ್ಲಿ ಯಾವ ರೀತಿ ಇರ್ತಾರೆ, ಇದಕ್ಕೆ ಲಿಮಿಟೆಡ್ ವಿಡಿಯೋಸ್ ಅಂತ ಇಲ್ಲ. 4 ಮಾಡ್ತೇನೆ, 5 ಮಾಡ್ತೇನೆ, 6 ಮಾಡ್ತೇನೆ ಹಂಗಿಲ್ಲ. ಇಲ್ಲಿ ಕಂಟಿನ್ಯೂಸ್ ಹೊಸ ಕ್ವಶನ್ಸ್ ನ ಮತ್ತೆ ಬೇರೆ ಬೇರೆ ತರದ ಪ್ಯಾಟರ್ನ್ ಕ್ವಶನ್ಸ್ ನ ನಾನು ತಗೊಂಡ್ ಬಂದು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈ ಬೇಸಿಕ್ ಕ್ಲಾಸಸ್ ಯಾರು ಅಟೆಂಡ್ ಮಾಡ್ಬೇಕು, ಪ್ರಾಕ್ಟೀಸ್ ಕ್ಲಾಸಸ್ ಯಾರು ಅಟೆಂಡ್ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಬೇಸಿಕ್ ಕ್ಲಾಸಸ್ ಯಾರಂದ್ರೆ ಹೊಸದಾಗಿ ಪ್ರಿಪೇರ್ ಆಗ್ತಾ ಇರೋರು, ಯಾರ್ ಮೆಂಟಲ್ ಎಬಿಲಿಟಿ ಪರ್ಫೆಕ್ಷನ್ ಇಲ್ಲ ಅಂತ ಅನ್ಸುತ್ತೆ ಅಥವಾ ಕಾನ್ಫಿಡೆನ್ಸ್ ಬರಲ್ಲ ಅವರು, ಮತ್ತೆ ಯಾರ್ದು ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಹೋಗಿ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ ಅವರು. ಇಷ್ಟು ಜನನು ಬೇಸಿಕ್ ಕ್ಲಾಸಸ್ ನ ನೀವು ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಬೇಕು. ಯಾವ ರೀತಿ, ಆರಾಮಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ತಾ ಹೋಗಿ,
ಅಲ್ಲಿ ಏನು ಕಾನ್ಸೆಪ್ಟ್ಸ್ ನಾನು ಹೇಳ್ಕೊಂತ ಹೋಗ್ತೀನಿ ಅದನ್ನು ನೋಟ್ ಡೌನ್ ಮಾಡ್ಕೊಂತ ಹೋಗಿದ್ರೆ ಸಾಕು. ಒಂದ್ಸಲ ನೀವು ಬೇಸಿಕ್ ಪರ್ಫೆಕ್ಟ್ ಆದರೆ ಆಮೇಲೆ ಡೈರೆಕ್ಟ್ ನೀವು ಶಿಫ್ಟ್ ಆಗಬೇಕು. ಯಾವುದು? ಪ್ರಾಕ್ಟೀಸ್ ಕ್ಲಾಸಸ್ಗೆ. ಪ್ರಾಕ್ಟೀಸ್ ಕ್ಲಾಸಸ್ಗೆ ಶಿಫ್ಟ್ ಆದ್ರಿ ಅಂದರೆ ಯಾವ ರೀತಿ ಅಂತ ಫಸ್ಟಿಗೆ ನಾನು ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಚಾಪ್ಟರ್ನ ನಾನು ಹೇಳ್ತಾ ಹೋದೆ ಅನ್ಕೋ. ಫಸ್ಟ್ 2ರಿಂದ 3 ವಿಡಿಯೋಸ್ ಬರುತ್ತೆ ಇದರಲ್ಲಿ 2ರಿಂದ 3 ವಿಡಿಯೋಸ್ ಬಂದ ಮೇಲೆ ಇದು ಕಾನ್ಸೆಪ್ಟ್ ಪೂರ್ತಿ ಕಂಪ್ಲೀಟ್ ಆಯಿತು, ಈ ಚಾಪ್ಟರ್ನ ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅಂದರೆ ನಾನು ನೆಕ್ಸ್ಟ್ ಯಾವ ಚಾಪ್ಟರ್ಗೆ ಹೋಗ್ತೀನಿ? ರೇಷಿಯೋ ಪ್ರಪೋರ್ಷನ್ ಹೋದೆ ಅನ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಪರ್ಸೆಂಟೇಜ್ ಚಾಪ್ಟರ್ಸ್ ಮೇಲೆ ಪ್ರಾಕ್ಟೀಸ್ ಕ್ವಶನ್ ಕ್ಲಾಸಸ್ ಅಂತ ಬೇರೆ ಬೇರೆ ಸಪ್ರೇಟ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ನೀವು ಹೆಂಗೆ ಅಂತಂದ್ರೆ ಒಂದ್ಸಲ ಪರ್ಫೆಕ್ಷನ್ ಮಾಡ್ಕೊಂಡ್ರಿ ಬೇಸಿಕ್ ಕ್ಲಾಸಸ್ ಅಂತಂದ್ರೆ ಇಮಿಡಿಯೇಟ್ ಶಿಫ್ಟ್ ಆಗೋದು ಪ್ರಾಕ್ಟೀಸ್ ಕ್ಲಾಸಸ್ಗೆ. ಪ್ರಾಕ್ಟೀಸ್ ಕ್ಲಾಸಸ್ಸಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳೋದು, ಅಲ್ಲಿ ಕ್ವಶನ್ಸ್ನ ನಾನು ಕೊಟ್ಟಿರ್ತೀನಿ, ನೀವು ಕ್ವಶನ್ಸ್ನ ನೋಡೋದು, ನೀವಾಗೆ ಫಸ್ಟ್ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡಬೇಕು. ಸ್ವತಃ ನೀವಾಗೆ ಪ್ರಯತ್ನ ಪಡ್ದೇನೆ ನಿಮಗೆ ಕಾನ್ಸೆಪ್ಟ್ಸು ಅಂಡರ್ಸ್ಟ್ಯಾಂಡ್ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಪೂರ್ತಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ, ಆ ಕ್ವಶನ್ನ ನೀವು ಯಾವ ರೀತಿ ಟ್ರೈ ಮಾಡ್ತೀರಿ, ಯಾವ್ಯಾವ ನಿಮ್ಗೆ ಕಾನ್ಸೆಪ್ಟ್ಸ್ ಗೊತ್ತವೆ ಎಲ್ಲನೂ ಹಾಕಿ ಟ್ರೈ ಮಾಡಬೇಕು. ಒಂದಲ್ಲ ಒಂದು ಮೆಥಡಿಂದ ಬಂದೇ ಬರುತ್ತೆ. ಸಪೋಸ್ ಬಂದಿಲ್ಲ ಅಂತ ಅಂದರೆ ನೋ ವರೀಸ್, ಇಮಿಡಿಯೇಟ್ ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಹೆಂಗೆ ಮಾಡ್ತೀನಿ ನಾನು? ಒಂದೊಂದು ಕ್ವಶನ್ಸ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ಏನು ಮಾಡಬೇಕು? ವಿಡಿಯೋಸ್ನ ಪಾಸ್ ಮಾಡಬೇಕು, ಮಾಡಿ ಆ ಕ್ವಶನ್ಸ್ನ ಬರ್ಕೊಂಡು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಬೇಕು. ಆಗಿಲ್ಲ ಅಂತಂದರೆ ಮತ್ತೆ ವಿಡಿಯೋನ ಪ್ಲೇ ಮಾಡಬೇಕು. ಅಲ್ಲಿ ನಿಮಗೆ ಆ ಕ್ವಶನ್ಸ್ ಯಾವ ರೀತಿ ನಾನು ಸಾಲ್ವ್ ಮಾಡಿರ್ತೀನಿ ಅದನ್ನು ನೋಡಿಕೊಂಡು ಒಂದು 2 ಸಲ 3 ಸಲ 4 ಸಲ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದು ಕ್ಲಾಸ್ನ ಒಂದೇ ಸಲ ನೋಡ್ಬೇಕಂತ ಅನ್ನೋಂಥ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ 2ರಿಂದ 3ರಿಂದ 4 ಸಲ ಬೇಕಾದ ಸಲ ನೋಡ್ಬೋದು. ನಿಮ್ಮ ಯೂಟ್ಯೂಬಲ್ಲೇ ಈ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ಸೊ ಫಸ್ಟಿಗೆ ಬೇಸಿಕ್ಸ್ ಕ್ಲಾಸಸ್ ಅಟೆಂಡ್ ಆಗಿ, ಯಾರು ಬೇಸಿಕ್ಸ್ ಪರ್ಫೆಕ್ಟ್ ಇದ್ದಾರೆ ಡೈರೆಕ್ಟ್ ಪ್ರಾಕ್ಟೀಸ್ ಕ್ಲಾಸಸ್ನ ಅಟೆಂಡ್ ಮಾಡಿ. ಇಲ್ಲಿ ಹೆಂಗಿರುತ್ತೆ? ಕಾನ್ಸೆಪ್ಟ್ ವೈಸ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ. ಆಮೇಲೆ ಒಂದು ಲೆವೆಲ್ಗೆ ನೀವು ಪರ್ಫೆಕ್ಟ್ ಆಗಿರಿ ಅಂತ ಅಂದರೆ ಆಮೇಲೆ ನಾವೇನು ಮಾಡೋಣ? ಪೂರ್ತಿಯಾಗಿ ಈ ಬೇಸಿಕ್ಸ್ ಕ್ಲಾಸಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡೋದೇ ಮಿಕ್ಸ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಮಿಕ್ಸ್ ಕ್ವಶನ್ಸ್ ಅಂತಂದ್ರೆ ಹೆಂಗೆ? ಫಾರ್ ಎಕ್ಸಾಂಪಲ್ 1ನೇ ಕ್ವಶನ್ ಪರ್ಸೆಂಟೇಜ್ ಮೇಲಿದ್ರೆ, 2ನೇ ಕ್ವಶನ್ ರೇಷಿಯೋ ಮೇಲಿರುತ್ತೆ, 3ನೇ ಕ್ವಶನ್ ಪ್ರಾಫಿಟ್ ಲಾಸ್ ಮೇಲಿರುತ್ತೆ, ಈ ರೀತಿ. ಸೊ ಯಾವುದೇ ಒಂದು ಪ್ರಾಪರ್ ಇದೇ ಥರ ಇರಬೇಕು ಅಂತ ಅಲ್ಲ. ಮಿಕ್ಸ್ ಕ್ಲಾಸಸ್ ಅಂತಂದ್ರೆ ಎಲ್ಲ ಕ್ವಶನ್ಸು ಮಿಕ್ಸ್. ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ. ಸೊ ಆ ಥರದ ಪ್ರಾಕ್ಟೀಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಬೇಸಿಕ್ಸ್ ಕ್ಲಾಸಸ್ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತೀನಿ. 2ರಿಂದ 3 ವಿಡಿಯೋ ಆದಮೇಲೆ ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು ಅಂದಮೇಲೆ ಅದರದ ಮೇಲೇ ಪ್ರಾಕ್ಟೀಸ್ ಕ್ಲಾಸಸ್ ಬರುತ್ತೆ. ಇಲ್ಲಿ ಪ್ರಾಕ್ಟೀಸ್ ಕ್ಲಾಸಸ್ಸಲ್ಲಿ ನಂದು ಎಕ್ಸ್ಪ್ಲನೇಷನ್ ಜಾಸ್ತಿ ಇರೋದಿಲ್ಲ. ಅಲ್ಲಿ ಹೆಂಗಂತಂದ್ರೆ ಯಾವ ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದೇ ಮೇನ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನಿಮಗೆ ಸಪೋಸ್ ಬೇಸಿಕ್ಸ್ ವೀಕ್ ಇತ್ತು ಅಂದರೆ ಬೇಸಿಕ್ ಕ್ಲಾಸಸ್ನ ಒಂದ್ಸಲ ನೋಡ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಕ್ಲಾಸಸ್ಸಿಗೆ ಬನ್ನಿ. ಇಲ್ಲ ನನ್ನ ಬೇಸಿಕ್ಸ್ ಸ್ಟ್ರಾಂಗ್ ಇದೆ, ನನ್ನ ಪ್ರಾಬ್ಲಮ್ ಇಲ್ಲ, ನಾನು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಕ್ವಶನ್ಸು ಅಂತಂದರೆ ಡೈರೆಕ್ಟ್ ಪ್ರಾಕ್ಟೀಸ್ ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಸೊ ಈ ರೀತಿ ನಾವು ತಯಾರಿಯನ್ನು ಮಾಡೋಣ. ಈಗ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ವೇಕೆನ್ಸೀಸ್ ತುಂಬ ಖಾಲಿ ಇದಾವೆ. ಸೊ ಗ್ಯಾರಂಟಿ ರಿಕ್ರೂಟ್ಮೆಂಟ್ ಅಂತೂ ಆಗುತ್ತೆ. ನೀವು ಎಷ್ಟು ಬೇಗ ಸೆಲೆಕ್ಟ್ ಆಗ್ತೀರಿ ಅಷ್ಟು ನೀವು ಪ್ರಾಫಿಟೇಬಲ್ ಆಗಿರ್ತೀರಿ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಇದೊಂದೇ ಸಬ್ಜೆಕ್ಟ್ ಅಂತಲ್ಲ, ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ಉಳಿದಿದ್ದಕ್ಕೆ ಎಲ್ಲ ಸಬ್ಜೆಕ್ಟಿಗೂ ಅಷ್ಟೇ ಈಕ್ವಲಿ ವ್ಯಾಲ್ಯೂ ಕೊಡ್ರಿ. ಅದರಿಂದ ನಿಮ್ಗೆ ಆರಾಮಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗೋದು. ನಮ್ಮ ತರಗತಿ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳಿದೆ. ಈಗ ಮೇನ್ ಆಗಿ ಪ್ರಾಕ್ಟೀಸ್. ನಿಮಗೆ ಮೆಂಟಲ್ ಎಬಿಲಿಟಿ ಬರಬೇಕು ಅಂದರೆ ಪ್ರಾಕ್ಟೀಸ್. ವಿತೌಟ್ ಪ್ರಾಕ್ಟೀಸ್ ನೀವು ಮೆಂಟಲ್ ಎಬಿಲಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಫಾರ್ ಎಕ್ಸಾಂಪಲ್ ಇವತ್ತು ಪರ್ಸೆಂಟೇಜ್ ಚಾಪ್ಟರ್ನ ಕಲ್ತಿದ್ದೀರಿ ಅಂತ ಅಂದರೆ ಒಂದು 4 to 5 ವೀಕ್ಸ್ ಬಿಟ್ರಿ ಅನ್ಕೊಳ್ಳಿ, ಅದನ್ನು ನೋಡೋದೇ ಇಲ್ಲ, ವಾಪಸ್ ನೋಡೋದೇ ಇಲ್ಲ, ಅಥವಾ ಯಾವ ಪ್ರಾಕ್ಟೀಸ್ ಕ್ಲಾಸಸ್ಸು ಅಟೆಂಡ್ ಆಗಲ್ಲ ಅಂತಂದರೆ ಈಗ ಏನು ಕಲ್ತಿರ್ತೀರ ಪೂರ್ತಿಯಾಗಿ ನಿಮಗೆ ಮರ್ತು ಹೋಗಿರುತ್ತೆ. ಫಸ್ಟು ಬೇಸಿಕ್ ಕ್ಲಾಸಸ್, ಆಮೇಲೆ ಪ್ರಾಕ್ಟೀಸ್ ಕ್ಲಾಸಸ್, ಒಂದು ಸಪ್ರೇಟ್ ನೋಟ್ಸ್ ಮಾಡಬೇಕು. ಇದಾದಮೇಲೆ ಮಿಕ್ಸ್ ಕ್ವಶನ್ಸ್. ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಯಾವ ರೀತಿ ಮಾಡೋಣ ಅಂತ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ನಿಮಗೆ ಸಿಕ್ತು,
ಆ ಕಾನ್ಸೆಪ್ಟ್, ಆ ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ ಆಗ್ತಿಲ್ಲ, ನೀವು ಡೈರೆಕ್ಟ್ ಆಗಿ ಅದನ್ನ ನನಗೆ ಕಳಿಸಿ, ನಾನು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಸಾಲ್ವ್ ಆಯ್ತು ಅಂದ್ರೆ ಅದು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಬೇರೆ ಬೇರೆ ಕ್ಲಾಸಸ್ ವಿಡಿಯೋಸ್ ಮಾಡ್ತಾ ಇರ್ತೀನಲ್ಲ, ಇದು ಪ್ರಾಕ್ಟೀಸ್ ಕ್ಲಾಸಸ್, ಇದು ಕಂಟಿನ್ಯೂ ಯಾವಾಗಲೂ ಇರೋದೆ. ಒಂದು 10 ಕ್ವಶನ್ 20 ಕ್ವಶನ್ 50 ಕ್ವಶನ್ ಮಾಡಿಬಿಡೋದಲ್ಲ. ಪ್ರಾಕ್ಟೀಸ್ ಕ್ಲಾಸಸ್ ಯಾವ ರೀತಿ ಅಂತಂದ್ರೆ, ನಾನು ಬೇರೆ ಕಡೆ ಸಿಗುವಂತ ಎಲ್ಲ ಕ್ವಶನ್ಸ್ನ ಹೆಕ್ಕಿ ತಂದು ಈ ಕ್ಲಾಸಸ್ ಅಲ್ಲಿ ನಾನು ಆ್ಯಡ್ ಮಾಡ್ತಾ ಇರ್ತೀನಿ. ಪ್ರಾಕ್ಟೀಸ್ ಕ್ಲಾಸಸ್ ನೀವು ಮೇನ್ ಆಗಿ ಜಸ್ಟ್ ನಿಮ್ಗೆ ಕಾನ್ಸಂಟ್ರೇಟೆಡ್ ಏನು, ನೀವು ಆ ಕಾನ್ಸೆಪ್ಟ್ನ ಗೊತ್ತಿದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಈ ಕ್ವಶನ್ಸ್ ಸಾಲ್ವ್ ಮಾಡಬೇಕು ಅನ್ನೋಂಥ ಕಾನ್ಸಂಟ್ರೇಷನ್ ಇರೋ ಪ್ರಾಕ್ಟೀಸ್ ಕ್ಲಾಸಸ್. ಅದ್ರ ಸಲುವಾಗಿ ಬೇಸಿಕ್ ಕ್ಲಾಸಸ್ನು ಮಿಸ್ ಮಾಡಬೇಡ್ರಿ, ಪ್ರಾಕ್ಟೀಸ್ ಕ್ಲಾಸಸ್ನು ಮಿಸ್ ಮಾಡಬೇಡ್ರಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮಿಕ್ಸ್ ಕ್ವಶನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ಸ್ ನಿಯರ್ ಆದಂಗೆ ಬೇರೆ ಥರದ ಕ್ವಶನ್ಸ್ನ ಮತ್ತೆ ಹಿಂದೆ ಕೇಳಿದಂಥ ಕ್ವಶನ್ಸ್ನ ಎಲ್ಲವನ್ನ ತಂದು ನಾವು ಇದರಲ್ಲಿ ಬಿಡಿಸ್ತಾ ಹೋಗೋಣ ಅಂತ. ಸೊ ಈ ವಿಡಿಯೋ ಮಾಡೋ ಉದ್ದೇಶನೇ ಏನು ಅಂತಂದ್ರೆ, ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ಈ ಕ್ಲಾಸಸ್ಗೆ ತಮ್ಗೆಲ್ಲರಿಗೂ ಇನ್ಫಾರ್ಮ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನು ಎಕ್ಸ್ಕ್ಯೂಸ್ ಮಾಡ್ರಿ. ಮೇನ್ ಆಗಿ ಈ ಕ್ಲಾಸ್ ನಿಮಗೆ ಏನಾಗಬೇಕು, ನಿಮ್ಮ ಲೈಫ್ನ ಒಂದು ನಿಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೆ ಅಥವಾ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಈ ಕ್ಲಾಸಸ್ ಹೆಲ್ಪ್ ಆದ್ರೆ ಅಷ್ಟೇ ಸಾಕು. ಸೊ ಇಷ್ಟರವರೆಗೂ ಈ ವಿಡಿಯೋನ ನೋಡಿದಂಥ ತಮಗೆಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಥರದ ವಿಡಿಯೋಸ್ ಬರ್ತಾ ಇರ್ತಾವೆ ರೆಗ್ಯುಲರ್ ಆಗಿ. ಸೊ ಆ ಎಲ್ಲ ವಿಡಿಯೋಸ್ನ ನೀವು ನೋಡ್ರಿ. ನಿಮ್ಗೆ ಆ ನೋಟಿಫಿಕೇಶನ್ ಬೇಕು ಅಂದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ರಿ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಸೊ ಜಾಸ್ತಿ ನಾವು ಪ್ರಮೋಷನ್ ಮಾಡೋಕ್ಕಿಂತ ನೀವು ಎಷ್ಟು ನೋಡ್ತೀರಾ ಅಷ್ಟು ನಮಗೆ ಹುಮ್ಮಸ್ ಬರುತ್ತೆ ವಿಡಿಯೋಸ್ ಮಾಡೋಕ್ಕೆ. ಸೊ ಇದರಿಂದ ನಿಮಗೆ ಹೆಲ್ಪ್ ಆದರೆ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್.